ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಭಾವನಾತ್ಮಕವಾದಂತಹ ನಿರ್ಧಾರಗಳಿಂದ ಬೇಸರವಾಗ್ತಕ್ಕಂಥದ್ದಿದೆ. ಸಾಲ ಪಡೆದಂತಹ ವ್ಯಕ್ತಿಗಳು ತಿರುಗಿ ಬೀಳ್ತಾರೆ. ನಷ್ಟದ ಚಿಂತನೆ ನಿಮ್ಮನ್ನು ಯಾವುದೋ ಒಂದು ರೀತಿಯಲ್ಲಿ ಬಹಳ ಕುಗ್ಗಿ ಹೋಗುವ ಹಾಗೆ ಮಾಡುವಂಥದ್ದು. ಯಾರಿಗೋ ಸಹಾಯವಾಗಲಿ ಅನ್ನುವಂತಹ ಉದ್ದೇಶದಿಂದ ಸಾಲವನ್ನು ಕೊಟ್ಟಿದ್ದರೆ, ಅಥವಾ ಕಷ್ಟವನ್ನು ಹೇಳಿಕೊಂಡು ಬಂದು ಸಾಲವನ್ನು ಕೇಳದಂಥವರಿಗೆ ಸಾಲವನ್ನು ಕೊಟ್ಟಿದ್ದರೆ ಅವತ್ತು ಅವರಿಗೆ ಸಹಾಯವಾಗಿರುತ್ತೆ. ಹಿಂತಿರುಗಿ ಕೇಳಿದಾಗ ಅವರೇ ನಿಮಗೆ ತಿರುಗಿ ಬೀಳ್ತಾರೆ. ಆ ಹಣ ವಾಪಸ್ ಬರುತ್ತೋ ಇಲ್ವೋ ಅನ್ನುವಂತಹ ಅನುಮಾನ ಶುರುವಾಗುತ್ತೆ. ನಷ್ಟ ಆಗಿಬಿಡುತ್ತೆ, ದುಡ್ಡನ್ನು ನಾನು ಕಳ್ಕೊಂಡೆ ಅನ್ನುವಂತಹ ಯೋಚನೆ ಹೆಚ್ಚಾಗ್ತಕ್ಕಂತಹ ದಿವಸ. ಸಾಮಾಜಿಕ ಜೀವನದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಪ್ರತಿ ಹೆಜ್ಜೆಯನ್ನು ಇಡುವಾಗಲೂ ಕೂಡ ಎಷ್ಟು ಎಚ್ಚರ ವಹಿಸಿದರೂ, ಎಷ್ಟು ಜಾಗೃತಿಯಾಗಿದ್ದರೂ ಕೂಡ ಸಾಕಾಗೋದಿಲ್ಲ. ಯಾವ ಕ್ಷಣದಲ್ಲಿ ಯಾವ ರೀತಿಯ ಬದಲಾವಣೆ, ಮೋಸ, ದಗ, ವಂಚನೆ ಏನು ಬೇಕಾದರೂ ಕೂಡ ಆಗಬಹುದು. ಅದರಲ್ಲೂ ಗ್ರಹಗತಿ ಕೆಟ್ಟಾಗಂತಲೂ ಕೂಡ ಕೇಳಬೇಕಾದಂಥದ್ದು ಇರುವುದೇ ಇಲ್ಲ. ತನ್ನಿಂದ ತಾನೇ ತೊಂದರೆಗಳು ಪ್ರಾರಂಭವಾಗ್ತಕ್ಕಂಥದ್ದಾಗುತ್ತೆ. ಕಾನೂನು ಕ್ರಮ ಕೆಲಸಕ್ಕೆ ಬಾರದಲೇ ಮತ್ತಷ್ಟು ಬೇಸರವಾಗುತ್ತೆ. ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ ಅಂತ ಹೇಳಿದರೂ ಕೂಡ ಅದು ತಪ್ಪಾಗುತ್ತೆ. ಅದು ನಿಮ್ಮ ಮೇಲೆ ಮತ್ತೆ ಬರುವಂತಹ ಸಾಧ್ಯತೆ. ಹೊಟ್ಟೆ ನೋವಿಗೆ ಸಂಬಂಧಪಟ್ಟ ಹಾಗೆ ಸಣ್ಣ ಪುಟ್ಟ ತೊಂದರೆಗಳಾಗಬಹುದು. ವೈಯಕ್ತಿಕವಾದಂತಹ ಜೀವನದಲ್ಲೂ ಕೂಡ ಅಶಾಂತಿ, ಕೋಪ, ಬೇಸರ ಇದು ನಿಮ್ಮನ್ನು ಕಾಡದಲೇ ಬಿಡುವಂಥದ್ದಿಲ್ಲ. ವಿಷ್ಣುವಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಶುಭವಾಗಿ. ವೃಷಭ ರಾಶಿ. ನಿಮ್ಮ ಸಲಹೆ ಬೇರೆಯವರಿಗೆ ಒಂದಷ್ಟು ಅನುಕೂಲವನ್ನು ಮಾಡುತ್ತೆ. ಅವರು ನಿಮ್ಮ ಹೆಸರನ್ನು ಹೇಳಿಕೊಂಡು ಅನುಕೂಲವನ್ನು ಪಡ್ಕೊಳ್ತಾರೆ ಅಂತಕ್ಕಂಥದ್ದು. ಬೇರೆಯವರನ್ನು ಯಾವುದೇ ಕಾರಣಕ್ಕೂ ಸಂಪೂರ್ಣವಾಗಿ ಅವಲಂಬಿಸಬೇಡಿ. ಅವರೇನಾದರೂ ಕೈ ಎತ್ತಿದ್ರು ದೊಡ್ಡ ಮಟ್ಟದ ತೊಂದರೆ ನಿಮಗೆ ಆಗ್ತಕ್ಕಂಥದ್ದು. ಯೋಚನೆ ಮಾಡಿ ಕೆಲಸಗಳನ್ನು ನಿರ್ಧಾರ ಮಾಡಿ. ಒಂದು ವೇಳೆ ಆ ಕೆಲಸಗಳು ನಿಮಗೆ ಆಗಲಿಲ್ಲ ಅಂತಾದಾಗ ತುಂಬ ಬೇಸರವನ್ನು ವ್ಯಕ್ತಪಡಿಸ್ತೀರಿ ಅಂತಕ್ಕಂಥದ್ದು. ಕೃಷಿ, ಜಮೀನು ಇತ್ಯಾದಿಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಕೆಲಸಗಳೇನಿದೆ ಅದರಿಂದ ನಷ್ಟಗಳು ಹೆಚ್ಚು ಸಂಭವಿಸ್ತಕ್ಕಂಥದ್ದು. ಅಪರಿಚಿತರಿಂದ ದ್ರೋಹವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಿದೆ. ಯಾರೋ ಪರಿಚಯನೇ ಇಲ್ಲ, ಅವರ ಜೊತೆಯಲ್ಲಿ ವ್ಯವಹರಿಸಬೇಕಾದಂತಹ ಸಂದರ್ಭ ಬರುತ್ತೆ. ಅದು ದೊಡ್ಡ ನಷ್ಟಕ್ಕೆ, ವಂಚನೆಗೆ, ಮೋಸಕ್ಕೆ, ದ್ರೋಹಕ್ಕೆ ಕಾರಣವಾಗುತ್ತೆ ಅನ್ನುವಂಥದ್ದು. ವಿದೇಶದಿಂದ ಏನಾದರೂ ಸಿಹಿ ಸುದ್ದಿಗಳು ನಿಮಗೆ ಬರುವಂತಹ ಸಾಧ್ಯತೆ ಕೆಲವರಿಗಿದೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಗಣಪತಿಗೆ ಬಿಳಿ ಎಕ್ಕದ ಹೂವನ್ನು ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ಸಮಾಜದಲ್ಲಿ ಪರೋಕ್ಷವಾಗಿ ಟೀಕೆಗೆ, ನಿಂದನೆಗೆ ಗುರಿಯಾಗ್ತೀರಿ. ನೇರವಾಗಿ ನಿಮ್ಮ ಹೆಸರನ್ನು ಹೇಳದೇ ಇರಬಹುದು, ಆದರೆ ಉದ್ದೇಶ ಮಾತ್ರ ನಿಮ್ಮನ್ನು ಆ ರೀತಿ ಅವಮಾನವಿಸಬೇಕು ಅಥವಾ ಟೀಕೆ ಮಾಡಬೇಕು ಅನ್ನುವಂಥದ್ದೇ ಆಗಿರುತ್ತೆ. ಪಾಲುಗಾರಿಕೆ ಅಥವಾ ಬಡ್ಡಿ ವ್ಯವಹಾರ ಇದರಲ್ಲಿ ಲಾಭ ಸಿಕ್ಕುವಂಥದ್ದು. ಎಲ್ಲವೂ ಕೂಡ ಕಾನೂನಾತ್ಮಕವಾಗಿದ್ದರೆ ಬಹಳ ಒಳ್ಳೆಯದು ಅನ್ನುವಂಥದ್ದು. ಆಸೆ, ತೃಪ್ತಿ, ಸಮಾಧಾನ ಇವೆಲ್ಲ ವಿರುದ್ಧವಾದಂತಹ ಫಲವನ್ನು ಕೊಡ್ತಾ ಹೋಗುತ್ತೆ. ಯಾವುದಕ್ಕೆ ಆಸೆ ಪಡಬೇಕು, ಎಷ್ಟರ ಮಟ್ಟಿಗೆ ಆಸೆ ಪಡಬೇಕು, ಅದು ಮಿತಿಮೀರಿ ಹೋಗ್ತಕ್ಕಂಥದ್ದು. ತೃಪ್ತಿಯೂ ಅಷ್ಟೇ ಅತೃಪ್ತಿಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ಸಮಾಧಾನ ಸಿಕ್ಕೋದಿಲ್ಲ, ಅಸಮಾಧಾನದಿಂದ ನೆರಳುತ್ತೀರಿ. ಎಲ್ಲ ವಿರುದ್ಧವಾದಂತಹ ಫಲಕ್ಕೆ ಕಾರಣವಾಗ್ತಕ್ಕಂತಹ ದಿವಸ ಇದು. ವೃತ್ತಿ ಜೀವನದಲ್ಲಿ ಸಮಸ್ಯೆಯನ್ನು ಮಾಡಿಕೊಳ್ತೀರಿ. ಯಾವ ವೃತ್ತಿಯನ್ನು ಆಶ್ರಯ ಮಾಡಿಕೊಂಡಿರ್ತೀರೋ ಅದೇ ವೃತ್ತಿಯಲ್ಲಿ ಒಂದಷ್ಟು ಸಮಸ್ಯೆಗಳು ಉಲ್ಬಣವಾಗ್ತಕ್ಕಂಥದ್ದಾಗತ್ತೆ. ಯಾವುದೇ ವಿಚಾರಕ್ಕೂ ಕೂಡ ಈ ದಿವಸ ಹಣ ಹೂಡಿಕೆಯನ್ನು ಮಾಡಬೇಡಿ. ಯಾವುದಕ್ಕೂ ಮುಂಗಡ ಹಣವನ್ನು ಕೊಡಬೇಡಿ. ಆ ಕೆಲಸಗಳು ಆಗೋದಿಲ್ಲ ಅನ್ನುವಂಥದ್ದು. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಜೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕರ್ಕಾಟಕ ರಾಶಿ. ನಿಮ್ಮ ಕರ್ತವ್ಯಕ್ಕೆ ಆದ್ಯತೆಯನ್ನು ನೀಡಿ. ಯಾವ ಜವಾಬ್ದಾರಿಯನ್ನು ನೀವು ಪೂರ್ಣಗೊಳಿಸ್ಕೊಳ್ಬೇಕೋ ಅಥವಾ ನಿಮ್ಮ ಮೇಲೆ ಇರತಕ್ಕಂತಹ ಜವಾಬ್ದಾರಿಯನ್ನು ನೀವು ಮಾಡಿ ಮುಗಿಸಬೇಕೋ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ. ವೈವಾಹಿಕ ಜೀವನದಲ್ಲಿ ಸಾಂಸಾರಿಕವಾಗಿ ಬಿರುಕುಂಟಾಗ್ತಕ್ಕಂಥದ್ದು, ಮಾತಿನ ಚಕಮಕಿ,
ಗಲಾಟೆ, ಜಗಳ ಇವೆಲ್ಲವನ್ನು ನೋಡಬೇಕಾದಂಥದ್ದು. ನಂಬಿದವರಿಂದ ವಂಚನೆಯಾಗ್ತಕ್ಕಂಥದ್ದು. ಯಾವುದೋ ವ್ಯಕ್ತಿಯನ್ನು ಪರಿಪೂರ್ಣವಾಗಿ ನಂಬಿರ್ತೀರಿ, ಬಹಳ ವರ್ಷಗಳಿಂದ ನನಗೆ ಗೊತ್ತು, ಅಥವಾ ಬಹಳ ವರ್ಷಗಳಿಂದ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಾರೆ, ಹೀಗೆಲ್ಲ ಹೇಳಿರ್ತೀರಿ. ಅಂತಹ ವ್ಯಕ್ತಿಗಳು ಸಮಯವನ್ನು ನೋಡಿ ನಿಮಗೆ ಮೋಸವನ್ನು ಮಾಡ್ತಾರೆ ಅನ್ನುವಂಥದ್ದು. ಪ್ರಾಮಾಣಿಕವಾದಂತಹ ಪ್ರಯತ್ನಕ್ಕೆ ಮಾತ್ರ ಗೌರವ ಸಿಕ್ಕುವಂಥದ್ದು. ಹಾಗಾಗಿ ಪ್ರಾಮಾಣಿಕತೆಯಲ್ಲಿ ಕೆಲಸವನ್ನು ಮಾಡಬೇಕಾಗತ್ತೆ. ಮನಸ್ಥಿತಿಯನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸ್ಕೊಳ್ಳಿ, ಅದು ಒಳ್ಳೆಯದಾಗತ್ತೆ. ನಾನು ಹೀಗೇ ಇರುವಂಥದ್ದು ಅನ್ನುವಂತಹ ಹಠ ನಿಮಗೆ ತೊಂದರೆಗೆ ಕಾರಣ. ಸಿಹಿ ಸುದ್ದಿಯನ್ನು ಕೇಳ್ತೀರಿ, ಯಾವುದೋ ಒಳ್ಳೆಯ ವಿಚಾರಗಳು ಬರುತ್ತೆ, ಆದರೂ ಕೂಡ ಮನಸ್ಸಿಗೆ ಸಮಾಧಾನ ಸಿಕ್ಕದೇ ಇರುವಂತಹ ಪರಿಸ್ಥಿತಿಯಾಗತ್ತೆ. ಧ್ಯಾನಕ್ಕೆ ಶರಣು ಹೋಗಿ ಮನಸ್ಸನ್ನು ಮೊದಲು ಶುದ್ಧ ಮಾಡಿಕೊಳ್ಳಿ, ಚಿತ್ತಶುದ್ಧಿಯನ್ನು ಮಾಡಿಕೊಳ್ಬೇಕು. ಆಗ ಸರಿತಪ್ಪುಗಳ ವಿವೇಕ ನಮ್ಮಲ್ಲಿ ಜಾಗೃತವಾಗುವಂಥದ್ದಾಗತ್ತೆ. ಶುಭವಾಗಿ.